ಅವರು ಪ್ರಸ್ತಾವನೆ ಮಾಡಿದ್ರು. ಇಲ್ಲಿ ವಿ ಕಾಂಟ್ ಟಚ್ ಈ GBA ಅಂತ ಏನು ಏರಿಯಾ ಫಿಕ್ಸ್ ಮಾಡಿರ್ತೀವಿ, ಇಲ್ಲ ಮುಂದಕ್ಕೆ ಏನು ಫಿಕ್ಸ್ ಮಾಡ್ತೀವಿ, ದಟ್ ಈಸ್ ದಿ ಪ್ಲಾನಿಂಗ್ ಅಥಾರಿಟಿ. ಈಗ BMICP ಬ್ಯಾಂಗ್ಳೂರ್ ಇದು ಮೈಸೂರು ರೋಡ್ ಕಾರಿಡಾರ್ ಅಂತೆ, ಈ ಮಧ್ಯ ರೋಡ್ ಪಕ್ಕದಲ್ಲಿ ಒಂದು ಸ್ಮಾಲ್ ಬೆಲ್ಟ್ ತರ ಒಂದು ರಿಂಗ್ ಇದೆ. ಆ ರಿಂಗ್ ಪಕ್ಕ ಸ್ವಲ್ಪ ಜಮೀನುಗಳಿದೆ. ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವನು ಮೈಸೂರು ಪ್ಲಾನಿಂಗ್ ಅಥಾರಿಟಿ ಅಂತ ಇಲ್ಲಿಂದ ಬೆಂಗಳೂರಿಗೆ ಮಾಡೋದು. ಈ ಕಾರ್ಪೊರೇಷನ್ ವ್ಯಾಪ್ತಿ ಇರುತ್ತೆ ಅಂದ್ರೆ ಈಸ್ ದಿ ಪ್ಲಾನಿಂಗ್ ಅಥಾರಿಟಿ. ಅವನು ಹೋಗಿ BMICP ಹೋಗಿ ಅವ್ನ ಲೈಸೆನ್ಸ್ ಮುಂದಕ್ಕೆ ತಗೊಳ್ಳೋಂಥದ್ದಿಲ್ಲ. BDA ಒಳಗಡೆ ಇದ್ರು ಕೂಡ BDAಗೆ ಒಂದು ಸಪ್ರೇಟ್ ಲಿಮಿಟ್ ಹೊರತು ಅವನು ಕಾರ್ಪೊರೇಷನ್ಗೆ ಅವನು ಇನ್ವಾಲ್ವ್ ಆಗೋಂಥ ಸಂದರ್ಭ. ಯಾಕೆಂದ್ರೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋನು ಅವನೇ, ಪ್ಲಾನ್ ಕೊಡೋನು ಅವನೇ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋನು ಅವನೇ, ನೀರು ಕೊಡೋನು ಅವನೇ. ಅದಕ್ಕೆ ವಿ ಕಾಂಟ್. BDA is different, BMRDA is different, and other planning authority BIAPA is separate. This GBA, whatever we ಮುಂದೆ ಸರ್ಕಾರ ಏನ್ ತೀರ್ಮಾನ ಮಾಡಿ ಆಲ್ ಅಪೋಸಿಷನ್ ಪಾರ್ಟಿ MLAs ನ ಸಿಟ್ಟಿಂಗ್ MLAs ನ ಕುಂಡಿಸ್ಕೊಂಡು ಹೆಂಗೆ ಬೆಂಗಳೂರಿನ ರೂಪ ಆಗ್ಬೇಕು ಅಂತೇಳಿ ಏನು ಅವರು ನಮ್ಗೆ ಸಲಹೆನ ಗೋಪನೆ ಅಂತ ಹೇಳ್ತಾ ಇದ್ರು, ಆ ಪ್ರಕಾರನೇ ನಾವು ಮಾಡ್ಕೊಳ್ಳಿಕ್ಕೆ ನಾವು ಸಿದ್ಧ ಇದ್ದೇವೆ. ಸೊ ಈಗ ಕೆಲವರು ಹೇಳಿದ್ರು ಇದು ಒಂದು ಏರಿಯಾಗೆ ಕಡಿಮೆ ಆಯ್ತದೆ, ಇನ್ನೊಂದು ನಾವು ಯಾಕೆ GBAಗೆ ಮುಖ್ಯಮಂತ್ರಿ ಇರಬೇಕು, ಕಂಪಲ್ಸರಿ 3 ತಿಂಗಳಿಗೆ ಅವರು ಮೀಟಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅಂತಂದ್ರೆ, ಕೆಲವು ಮೇಜರ್ ಪ್ರಾಜೆಕ್ಟ್ಸ್ ಇರ್ತಾರೆ. ಈಗ ನೀವು ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ 3-4 ಕಾರ್ಪೊರೇಷನ್ಸ್ ದೊಡ್ಡ ಫ್ಲೈಓವರ್ಸ್ ಬರ್ತದೆ, ಟನಲ್ಸ್ ಮಾಡಬೇಕಾದಂತ ಸಂದರ್ಭ ಬರ್ತದೆ. ಸೊ ಎನಿ ಕಾರ್ಪೊರೇಷನ್ ಕಾಂಟ್ ಫಂಡ್ ಫಾರ್ ಇಟ್. ಸೊ ಅದಕ್ಕೆ ಗವರ್ಮೆಂಟ್ ಬೇಕು, ನಮ್ಗೆ ಅದಕ್ಕೆ ಚೀಫ್ ಮಿನಿಸ್ಟರ್ ಬೇಕು. ಆ ದೃಷ್ಟಿಯಿಂದ 3-4 ಕಾರ್ಪೊರೇಷನ್ ಮೇಲೆ ಹೋಗುವಂತ ಸಂದರ್ಭದಲ್ಲಿ ನಿಂದ ಏರಿಯಾ ಮಾತ್ರ ನೀನು ಮಾಡು, ನಂದು ಏರಿಯಾ ನಾನು ಮಾಡ್ತೀನಿ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಕೆಲವು ಸಂದರ್ಭದಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿ ಸರ್ಕಾರದ ಫಂಡ್ಸ್ ಅಲ್ಲಿ ಫಾರ್ ದಿ ಮೆಗಾ ಪ್ರಾಜೆಕ್ಟ್ಸ್ ವಿ ಕಾಂಟ್ ಟೇಕ್ ಮನಿ ಫ್ರಮ್ ದೆಮ್. ಇಟ್ ಇಸ್ ದಿ ಗವರ್ಮೆಂಟ್ ವಿಚ್ ಹ್ಯಾವ್ ಟು ಇನ್ವೆಸ್ಟ್ ಫಾರ್ ಸಚ್ ಟೈಪ್ ಆಫ್ ಪ್ರಾಜೆಕ್ಟ್ ಅನ್ನೋ ದೃಷ್ಟಿಯಿಂದ ನಾವು ಅದಕ್ಕೆ ಒಂದು ಪ್ರಯತ್ನವನ್ನ ಫಾರ್ ಬಿಗರ್ ಪ್ರಾಜೆಕ್ಟ್ಸ್ ಅದಕ್ಕೋಸ್ಕರನೇ ನಾವು ಒಂದು SPV ಕೂಡ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಸ್ಯಾಲ್ರಿ ಮತ್ತೊಂದೆಲ್ಲ GBAನೇ ಕೊಡ್ತದೆ, ಆ ಲೋಕಲ್ ಕಾರ್ಪೊರೇಷನ್ ಅವರೇ ಕೊಡ್ತಾರೆ. ಸ್ಯಾಲ್ರಿ ಹ್ಯಾಸ್ ಟು ಬಿ ಗಿವನ್ ಬೈ ದಿ ಗವರ್ಮೆಂಟ್ ಓನ್ಲಿ ಫಾರ್ ದಿ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ. ಮಿಕ್ಕಿದ ಕಾರ್ಪೊರೇಷನ್ ಈಗ ಹೆಂಗೆ ನೀವು ಲೋಕಲ್ ಕಾರ್ಪೊರೇಷನ್ಸ್ ಕೊಡ್ತಾ ಇದ್ದೀರಿ ಅದಕ್ಕೆ ನಾವು ಕೊಟ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಅದರಿಂದ ನಾನು ಹೇಳೋದು, ಈ ಒಂದು ಬೇರೆ ಬೇರೆ ತಮ್ಮದು ಇದಾಯ್ತು. ಇನ್ನು FIR ವಿಚಾರ ಕೆಲವರು ಮಾತಾಡ್ತೀರಿ, ಅದಕ್ಕೆ ಈಕ್ವಲ್ ಆಗಿ ಬರಬೇಕು ಅನ್ನೋ ದೃಷ್ಟಿಯಿಂದ ಒಂದೊಂದು ಏರಿಯಾಗೆ ಒಂದೊಂದು ಮಾಡೋಕ್ಕಾಗಲ್ಲ. FIR ಇರ್ಬೋದು, ವಿಡ್ತ್ ಇರ್ಬೋದು, ವಾಟ್ ಎವರ್ ದಿ ಪ್ಲಾನಿಂಗ್ ಅಥಾರಿಟಿ. ಕೆಲವು ಕಡೆ ಇದೆ BMICP ಏನಿದೆ ಅಂತಂದ್ರೆ 2.75 ಇದೆ, ಬೇರೆ ಕಡೆ ಇನ್ನೊಂದು ಕಡೆ ಇದೆ. ಸೊ ಅದಕ್ಕೆ ರೋಡ್ ಮೇಲೆ ಒಂದೊಂದು ಕಡೆ ಒಂದೊಂದು ಏರಿಯಾ ಇದೆ. ಸೊ ಈಕ್ವಲಿ ಇನ್ ದ ಬೆಂಗಳೂರು ವಾಟ್ ಎವರ್ ಇಸ್ ದೇರ್ ರೋಡ್ ವಿಡ್ತ್ ಮೇಲೆ ಪ್ರಿಸ್ಕ್ರೈಬ್ ಇದ್ದಾರೆ, ಅದ್ರ ಪ್ರಕಾರ ನಾವು FIRಗಳು ಕೂಡ ನಾವು ಮಾಡ್ತೇವೆ. ಸೊ ಈ ಸಂದರ್ಭದಲ್ಲಿ ಆಮೇಲೆ ಕೆಲವರು ಅಧ್ಯಕ್ಷರು ಕಮಿಟಿ ಒಂದ್ ಕಡೆ ಇರ್ತದೆ, ಸರ್ಕಾರ ಒಂದ್ ಕಡೆ ಇರ್ತದೆ. ಕೆಲವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಹೇಳಿದಿರಿ, ನೀವು ನಾಮಿನೇಟೆಡ್ ಫ್ರಮ್ ದಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಈಗ ಹಿಂದೆ ಏನ್ ಮಾಡ್ತು, ಕಟ್ಟ ಸುಬ್ರಹ್ಮಣ್ಯ ಒಂದ್ ಕಡೆ ಇದ್ರು, ಅಶೋಕ್ ಒಂದ್ ಕಡೆ ಇದ್ರು, ಸೌತ್ ನಾರ್ತ್. ಹೌ ಕ್ಯಾನ್ ವಿ ಡೂ ಇಟ್? ಅದ್ ಮಾಡಕ ಸಪೋಸ್ ಯಾವ್ದಾದ್ರು ಒಂದ್ ಸರ್ಕಾರ ಮುಂದೆ BJP ಸರ್ಕಾರನೇ ಬಂತು ಅನ್ಕೋಣ, ಬೆಂಗಳೂರು ಸಿಟಿ ಎಲ್ಲ ಕಾಂಗ್ರೆಸ್ ಅವ್ರು ಗೆದ್ಬಿಟ್ಟಿರ್ತಾರೆ. ಆಗೇನ್ ಮಾಡೋದು? ಒಬ್ರು ಮಿನಿಸ್ಟರ್ ಮಾಡಕ್ಕಾಗಲ್ಲ. Someone has to take place. So that is why if the district minister is not there, the government may appoint Sarvana as the minister, Bojegaudra as the minister ಅಂತ ಕಾಲನೂ ಬರ್ಬೋದು. ಬೆಂಗಳೂರು ಯಾರು ಇಲ್ಲದೆ ಹೋದಾಗ ನಿಮ್ಮ ಪಾರ್ಟಿಲಿ ಹಳ್ಳಿಲೆಲ್ಲ ನೀವು ಗೆದ್ಬಿಟ್ಟಾಗ ಪರಿಸ್ಥಿತಿ ಏನಾಗಬೇಕು? ಸೊ ಆ ದೃಷ್ಟಿಯಿಂದನೇ ನಾವು ಅಲ್ಲ, ಐ ಆಮ್ ಟೆಲಿಂಗ್ ಯು, ಪಾಲಿಟಿಕ್ಸ್ ಇಸ್ ಎನಿಥಿಂಗ್, ಪಾಲಿಟಿಕ್ಸ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ನಾನ್ ಬಾಪ ಅಂದ್ರೆ ನೀನ್ ಬರ್ಲಿಲ್ಲ, ಬಂದಿದ್ರೆ ಇಲ್ಲಿ ಕರ್ಕೊಂಡು ಮಂತ್ರಿಯಾರು ಮಾಡ್ತಿದ್ದೆ ನಾನು. ಅಧ್ಯಕ್ಷ ಆಗ್ಬೇಕು ಅಂತ ಬಯಸಿದ್ರು. ಸೊ ಆಮೇಲೆ ನವೀನ್ ಅವರು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಐ ಥಿಂಕ್ ಆನ್ಸರ್ ಟು ಇಟ್. ನಿಮ್ದು ತಾವು ಕೆಲವು ಇಂಪಾರ್ಟೆಂಟ್ ಸಜೆಷನ್ಸ್ ನ ಕೆಲವು ಕೊಟ್ಟಿದ್ದೀರಿ. ಗೋಪಿನಾಥ್ ಎಕ್ಸ್ಟೆನ್ಷನ್ ಆಫ್ ಏರಿಯಾ ಬಗ್ಗೆ ಹೇಳಿದಿರಿ. ಐ ಫುಲ್ಲಿ ಅಗ್ರಿ ವಾಟ್ ಎವರ್ ಸಜೆಷನ್ಸ್ ಯು ಹ್ಯಾವ್. ನಾವು ಖಂಡಿತ ನಾವು ಸೇರಿಸ್ಕೊಳ್ಳಬೇಕಾಗ್ತದೆ. ನಾಗರಾಜ್ ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಅವರು ಕೂಡ ಕೊಟ್ಟಿದ್ದಾರೆ. ಒಂದು ಕಮಿಟಿ ತಿಳಿತಿದ್ವಿ, ಸ್ವಲ್ಪ ಸ್ಪೀಡ್ ಹೈ ಸ್ಪೀಡ್ ಇತ್ತು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾತ್ರ ನನ್ನ ಕಿವಿಗೆ ಬಂದದ್ದು ಕೇಳ್ತಾ ಇದ್ರು. ರವಿಕುಮಾರ್ ಅವ್ರದ್ದು ಬಹಳ ಆತಂಕ ಇತ್ತು. ಡೋಂಟ್ ಹ್ಯಾವ್ ಆತಂಕ, ನಿಮ್ದು ನೀವು ಹೇಳಿದ್ದೆಲ್ಲ ಕರೆಕ್ಟ್ ಇದೆ, ಬಟ್ ನಾವು ಡಿವೈಡ್ ಅಂತೂ ಮಾಡಕ್ ಹೋಗುದಿಲ್ಲ. ಸೊ ನಿಮ್ಮ ಪರಿಹಾರಗಳಿಗೆ GBA
ಅಲ್ಲಿ ಪವರ್ಗೆ ನಾವು ಇಂಟರ್ಫಿಯರ್ ಅಟ್ ಎನಿ ಪಾಯಿಂಟ್ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ಕಮಿಟಿ. ವಿ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಿ ಕಮಿಟಿ. ಎಲೆಕ್ಟೆಡ್ ಬಾಡಿಗೆ ಏನು ಪವರ್ ಕೊಡಬೇಕು ಅದನ್ನ ಎಲ್ಲೂ ಮಾಡೋಕ್ಕಾಗಲ್ಲ, ಪಂಚಾಯತಲ್ಲೂ ಮಾಡೋಕ್ಕಾಗಲ್ಲ, ಇನ್ನೊಂದು ಮಾಡೋಕ್ಕಾಗಲ್ಲ. ದಟ್ ಈಸ್ ಯು ಮೇಕ್ ಇಟ್ ವೆರಿ ಶೋರ್. ಸೊ ಹಂಗೆ ನಾನು ತಮ್ಗೆಲ್ಲ ಹೇಳೋದಿಷ್ಟೇ, ಇವತ್ತು ಈ 74ನೇ ತಿದ್ದುಪಡಿನ ಐ ಆಮ್ ಕನ್ಫರ್ಮಿಂಗ್ ಇಟ್ ಯು ಅಗೇನ್, ನಮಗೆ ಇಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಫೈನಾನ್ಷಿಯಲ್ ಆಟೋನಮಿ, ಕಲೆಕ್ಷನ್ ಆಫ್ ಟ್ಯಾಕ್ಸಸ್, ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಮೇಜರ್ ಬರ್ತದೆ. ಈ ಕಾರ್ಪೊರೇಷನ್ ಅವನು ಒಂದು ಜಾಸ್ತಿ ರೇಟ್ ಹಾಕ್ಬಿಡ್ಬೋದು, ಇನ್ನೊಂದು ಪಕ್ಕದ ಕಾರ್ಪೊರೇಷನ್ ಅವನು ಕಡಿಮೆ ಕಲೆಕ್ಷನ್ ಮಾಡ್ಬೋದು. ಆ ತಾರತಮ್ಯ ಬರ್ತದೆ. ಇಲ್ಲಿ GBI ಇರೋದ್ರಿಂದ ಬೆಂಗಳೂರಿಗೆ ಐ ಥಿಂಕ್ ಸ್ವಲ್ಪ ಅದನ್ನ ನೋಡಿ. ಈಗ ಮಾದೇವಪುರಕ್ಕೆ ಒಂದು ರೇಟು, ಈಗಿಲ್ಲ ಎಲೆಕ್ಟ್ರಾನಿಕ್ ಸಿಟಿಲಿ ಒಂದು ಆಗ್ಬಿಟ್ಟಿದೆ ಅದೇ ಪರಿಸ್ಥಿತಿ. ಕೆಲವ್ರಿಗೆ ಗೊತ್ತಿದೆ, ಅಲ್ಲಿ ಅವ್ರಿಗೆ ನಾವೇನೋ ಒಂದು ಕೊಟ್ಬಿಟ್ಟು ಅಲ್ಲೇ ಒಂದು ರೇಟ್, ಅಲ್ಲಿ IT ಇವರೆಲ್ಲ ಕಡಿಮೆ ರೇಟ್ ಕೊಡ್ತಾರೆ. ಅದ್ರ ಪಕ್ಕದವ್ರು ಇರೋನು, ಈ ರೋಡ್ ಪಕ್ಕದಲ್ಲಿರೋನು ಟ್ಯಾಕ್ಸಸ್ ಜಾಸ್ತಿ ಕೊಡ್ತಾನೆ. ಅಲ್ಲಿಗೆ ನೀರು ಕೊಡೋರು ನಾವೇನೆ, ಮೆಟ್ರೋನು ಕೊಡೋರು ನಾವೇನೆ. ಸೊ ಹಿಂಗೆಲ್ಲ ಕೂಡ ಬೇಕಾದಷ್ಟು ಸಮಸ್ಯೆಗಳು ಬರ್ತದೆ. ಆ ದೃಷ್ಟಿಯಿಂದ ಕೆಲವು ಸಂದರ್ಭ ಇದೆ. ಮೇಡಮ್ ಅವರು ರಿಸರ್ವೇಶನ್ ವಿಚಾರ ಮಾತಾಡೋದು, ನಾವು ಕೊಟ್ಟಿದ್ದೇವೆ. ಈ ಕೆಲವು ಕಡೆ ಏನಿದೆ ಅಂತಂದ್ರೆ ಈ ರೆಸಿಡೆಂಟ್ ಅಸೋಸಿಯೇಷನ್ 100 ಜನ ಕೇಳ್ತಾರೆ. ಸೊ ಅದಕ್ಕೆ ಲಾಟ್ರಿ ಎತ್ತಗತ್ತ ಸಂದರ್ಭ ಬರ್ತೇವೆ. ಪೊಲಿಟಿಕಲಿ ವಿ ಹ್ಯಾವ್ ಎ ಕಮಿಟ್ಮೆಂಟ್ ಫಾರ್ ರಿಸರ್ವೇಶನ್. ಈ ಇದಕ್ಕೆ ಕಾರ್ಪೊರೇಷನ್ಗೆ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಶನ್ ಕೊಡ್ಲೇಬೇಕು, ಮಹಿಳಾ ರಿಸರ್ವೇಶನ್ 50% ಕೊಡ್ಲೇಬೇಕು, ಕಂಪಲ್ಸರಿ. ವಿ ಕಾಂಟ್ we have to give. That is a social commitment of any political party. It is a social commitment. ಇದೆ, ನಮ್ಮ ಪಕ್ಷದ ಎಲ್ಲ ಸರಿ ಇದೆ. ಆದ್ರೆ ಈ ಬಿಲ್ ಅಲ್ಲಿ ಸ್ಪಷ್ಟವಾಗಿ ನೀವು ಹೇಳ್ಬಿಟ್ರೆ ಮುಂದೆ ಅದು ಮುಂದುವರ್ಕೊಂಡು ಹೋಗುತ್ತೆ. ಯಾವುದೇ ಯಾರೇ ಬಂದ್ರು ಏನೇ ಬಂದ್ರು ಅದು ಮುಂದುವರ್ಕೊಂಡು ಹೋಗುತ್ತೆ. ಒಂದು ಕಡ್ಡಾಯವಾದಂತ ಬುನಾದಿ ತಾವು ಹಾಕೊಟ್ಟಂಗಾಗತ್ತೆ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಒಂದು ಬುನಾದಿ ಬೀಳುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಸೊ ಇಷ್ಟಿದೆ ಅಧ್ಯಕ್ಷರೇ. ಅಲ್ಲ, ನೀವು ಹೇಳಿದ್ರು ಕೂಡ ನಮ್ಮ ತಲೆಯಲ್ಲಿದೆ. ಸೊ ಆಮೇಲೆ ಕೆಲವು ಅಮೆಂಡ್ಮೆಂಟ್ಗಳು ಕೂಡ, ಒಂದು ಸ್ಮಾಲ್ ಅಮೆಂಡ್ಮೆಂಟ್ ಅದಕ್ಕೆ ಮೂವ್ ಮಾಡಿದ್ದೀನಿ. ನಮ್ಮ MB ಪಾಟೀಲ್ ಅವರು ಏನೋ ಸ್ಮಾಲ್ ಸಜೆಷನ್ ಕೊಟ್ಟಿದ್ರು, ಅಲ್ಲಿ ಅಶ್ವಥ್ ನಾರಾಯಣ ಅವರು ಹೇಳಿದ್ರು. ಸೊ ಅದ್ರ ಮೇಲೆ ಕೊಟ್ಟಿದ್ದೀನಿ. ದಯವಿಟ್ಟು ಇದು ಅಧ್ಯಕ್ಷರೇ, ಇನ್ನೂ ಬಹಳ ವಿಚಾರ ಇತ್ತು ಈ ಬಗ್ಗೆ ಹೇಳಕ್ಕೆ. ಇಡೀ ಬೆಂಗಳೂರು ನಗರಕ್ಕೆ ಏನು ಒಂದು ದೊಡ್ಡ ಕನಸನ್ನ ಈ ರಾಜ್ಯದ ಜನ, ಇಡೀ ದೇಶದ ಜನ, ನಾನು ಹೇಳ್ತಾ ಇದ್ದೀನಲ್ಲ, ಎಂಟೈರ್ ಭಾರತವನ್ನ ಬೆಂಗಳೂರು ಮುಖಾಂತರ ನೋಡ್ತಾ ಇದ್ದಾರೆ. ಇದು ಎಲ್ಲ ರಾಷ್ಟ್ರೀಯ ನಾಯಕರು ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ, ದಿ ಸೆಕೆಂಡ್ ಲಾರ್ಜೆಸ್ಟ್ ಟ್ಯಾಕ್ಸ್ ಆಫ್ ದಿ ಕಂಟ್ರಿ ಈ ಬೆಂಗಳೂರಿಂದ ಹೋಗ್ತಾ ಇದೆ. ಸೊ ಅದಕ್ಕೆ ಇದೊಂದು ದೊಡ್ಡ ಟ್ಯಾಲೆಂಟ್ ಇರುವಂತ ಒಂದು ನಗರ. ನಾವೆಲ್ಲ ಬಂದವ್ರು ಯಾರು ವಾಪಸ್ಸೇ ಊರ್ಗೋಯ್ತಾ ಇಲ್ಲ, ಇಲ್ಲೇ ಬಂದು ಸೆಟ್ಲ್ ಆಗ್ಬಿಟ್ಟಿದೀವಿ. ಎಲ್ಲ ಪಾಲಿಟಿಷಿಯನ್ ಅಷ್ಟೇ, ಜಡ್ಜ್ಗಳು ಅಷ್ಟೇ, ಲಾಯರ್ಗಳು ಅಷ್ಟೇ, ಎಲ್ಲರೂ ಕೂಡ ಬಿಸ್ನೆಸ್ ಮೆನ್ ಅಷ್ಟೇ, ಎಲ್ಲ ಬಂದು ಕೂತಿದ್ವಿ. ಸೊ ಇದು ಬರೀ ಬೆಂಗಳೂರು ನಗರದವ್ರು ಮಾತ್ರ ಅಲ್ಲ, ಇದು ಎಲ್ಲರದು ಕೂಡ ಬೆಂಗಳೂರು ನಗರ. ಸೊ ಇದಕ್ಕೆ ಒಂದು ಹೊಸ ರೂಪಕ್ಕೆ ತಾವೆಲ್ಲ ಕೂಡ ಪಕ್ಷಾತೀತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಶುಭ ಹಾರೈಸ್ತೀರಿ. ಒಳ್ಳೇದಾಗ್ಲಿ. ತಾವೆಲ್ಲ ಒಮ್ಮತದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇದನ್ನು ಪಾಸ್ ಮಾಡಿಕೊಡ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ.